ಸೊ ವೆಲ್ಕಮ್ ಸ್ಟೂಡೆಂಟ್ಸ್, ಎಲ್ರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇದು ಕೀ ಉತ್ತರಗಳನ್ನು ತಂದಿದ್ದೀನಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು. ಸೊ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1. ಸೊ ಇದರಲ್ಲಿರ್ತಕ್ಕಂಥದ್ದು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಇದೆ. ಸೊ ಇದು ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಇದೆ. ಓಕೆ, ಸೊ ಟೋಟಲಿ ನಾವು ಅಂದ್ಕೊಂಡಂಗೆ 40 ಇಟ್ ಮೀನ್ಸ್ 120 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 40 ಕ್ವಶನ್ಸ್, ಸೈನ್ಸ್ 40 questions, social science 40 questions. Total 120 questions are carried in this question paper and also carried 120 marks. Both subjects, each subject, mathematics 40, science 40 and social science subject also carry 40 marks. Okay, so ಇಷ್ಟು ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಇದು ಇತ್ತು. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸೊ ಸ್ಕ್ರಾಲ್ ಡೌನ್ ಮಾಡ್ತಾ ಇದ್ದೀನಿ, ಪೇಜನ್ನು ತೆಗೆದುಕೊಂಡು ಹೋಗ್ತೀನಿ ಮ್ಯಾಥಮೆಟಿಕ್ಸ್ ಸೆಷನ್ಗೆ. ಸೊ ಮ್ಯಾಥಮೆಟಿಕ್ಸ್ ಸೆಷನ್ದಿಂದ ನಾನು ಏನು ಮಾಡ್ತೀನಿ, ಪ್ರಶ್ನೆ ಪತ್ರಿಕೆಯನ್ನು ತಮಗೆ ಬಿಡಿಸ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತೀನಿ. ಎಸ್, ನಮಗೆ ಗೊತ್ತೇ ಇದ್ದಂಗೆ ಇದು ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್. ಸೊ ಟೋಟಲ್ 81ದಿಂದ ಕ್ವಶನ್ ಪೇಪರ್ ಏನಾಗ್ತದಪ್ಪ ಅಂದರೆ ಸ್ಟಾರ್ಟ್ ಆಗ್ತದೆ, ಅದು ಕೂಡ ತಮಗೆ ಗೊತ್ತಿರಲಿ. ಇದು ಮಾಡೆಲ್ ಕ್ವಶನ್ ಪೇಪರ್ ಇದೆ. ಓಕೆ, ಇನ್ಸ್ಟ್ರಕ್ಷನ್ ನೋಡಿ. 4 choices are given for each of the following incomplete statements. ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ಏನು ಮಾಡಿದ್ದಾರೆ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ OMR ನಲ್ಲಿ ಏನು ಮಾಡಬೇಕು, ಉತ್ತರಿಸಬೇಕು. ಅದು ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಮಾತ್ರವನ್ನು ಉತ್ತರಿಸಬೇಕಂತಕ್ಕಂಥದ್ದು. ಸೊ ಫಸ್ಟ್ ಆಫ್ ಆಲ್ ಈ ಕೀ ಆನ್ಸರನ್ನು ಪ್ರೊವೈಡ್ ಮಾಡಿದವರು ಮೇಘ ಅಂತ. ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ತಾವು ಹೊಸಬರಿದ್ರೆ ದಯಮಾಡಿ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜೊತೆಗೆ ಸೊ ತಾವುಗಳು ನನ್ನ ಟೆಲಿಗ್ರಾಮ್ ಗ್ರೂಪ್ ಕೂಡ ಬಂದು ಸೇರಿಕೊಳ್ಳಬಹುದು. ಪ್ರಶ್ನೆ 81, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಜಾರಿಗೆ ತಂದ ನೀತಿ ಯಾವುದು? ಸೊ ಸರಿಯಾದ ಉತ್ತರ ಇತ್ತು ಆಪ್ಷನ್ಸ್ ಎ, ನೀಲಿ ನೀರಿನ ನೀತಿ. ಫ್ರಾನ್ಸಿಸ್ ಡಿ ಅಲ್ಮೇಡಾ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಟು ಸೆಕೆಂಡ್ ಕ್ವಶನ್. ಸಲ್ಭಾಯ್ ಒಪ್ಪಂದದೊಂದಿಗೆ ಅಂತ್ಯಗೊಂಡ ಯುದ್ಧ ಯಾವುದು? ಓಕೆ, ಸಲ್ಭಾಯ್ ಅಗ್ರಿಮೆಂಟ್ ವಾಸ್ ಸೈನ್ಡ್ ಟು ಎಂಡ್ ದ ಫಸ್ಟ್ ಆಂಗ್ಲೋ ಮರಾಠ ವಾರ್. ಅದಿತ್ತು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಅಂತಕ್ಕಂಥದ್ದು. ಸೊ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಮೂವ್ ಟು 83rd ಕ್ವಶನ್. ಫೌಜ್ದಾರಿ ಅದಾಲತ್ ಎಂಬುದು, ಹಾಗಾದ್ರೆ ಫೌಜ್ದಾರಿ ಅದಾಲತ್ ಅನ್ನೋದು ಏನು? ಎಸ್, ಅಪರಾಧ ನ್ಯಾಯಾಲಯ. ಫೌಜ್ದಾರಿ ಅದಾಲತ್ ಈಸ್ ಕ್ರಿಮಿನಲ್ ಕೋರ್ಟ್ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 84. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಾಗಿದ್ದನು? ಓಕೆ, ದ ಗವರ್ನರ್ ಜನರಲ್ ಡ್ಯೂರಿಂಗ್ ದ 4th ಆಂಗ್ಲೋ ಮೈಸೂರು ವಾರ್ ವಾಸ್. ಸೊ ಆಪ್ಷನ್ ನಂಬರ್ ಎ, ವೆಲ್ಲೆಸ್ಲಿ ಇಸ್ ದ ರೈಟ್ ಆನ್ಸರ್. ವೆಲ್ಲೆಸ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ. ವೇದಗಳಿಗೆ ಹಿಂತಿರುಗು ಎಂದು ಕರೆಯನ್ನು ನೀಡಿರ್ತಕ್ಕಂಥ ಸಮಾಜ ಸುಧಾರಕ ಯಾರು? ಸೊ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥವ್ರು ಯಾರಪ್ಪ ಅಂದರೆ ಆಪ್ಷನ್ ಡಿ, ದಯಾನಂದ್ ಸರಸ್ವತಿ. ದ ಸೋಷಿಯಲ್ ರಿಫಾರ್ಮರ್ ಹೂ ಡಿಕ್ಲೇರ್ಡ್ ಬ್ಯಾಕ್ ಟು ವೇದಾಸ್ ವಾಸ್. ಆಪ್ಷನ್ ಡಿ, ದಯಾನಂದ್ ಸರಸ್ವತಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 86. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ದ ಆಪ್ಷನ್ ಈಸ್ ಡಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ. ರಾಣಿ ಲಕ್ಷ್ಮೀಬಾಯಿ ಆಫ್ ಝಾನ್ಸಿ ರಿವೋಲ್ಟೆಡ್ ಅಗೇನ್ಸ್ಟ್ ಬ್ರಿಟಿಷ್ ಡ್ಯೂ ಟು ಡಾಕ್ಟ್ರೈನ್ ಆಫ್ ಲ್ಯಾಪ್ಸಿ ಪಾಲಿಸಿ ಅಂತ ಇದೆ. ಸೊ ಅದನ್ನು ಸ್ವಲ್ಪ ತಾವುಗಳು ಇಂಗ್ಲೀಷ್ನಲ್ಲಿ ಇದ್ದದನ್ನು ನೋಡ್ಕೊಳ್ರಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ರಾಸ್ ಬಿಹಾರಿ ಘೋಷ್ ಮತ್ತು ಮೇಡಮ್ ಕಾಮರ್ ಅವರು ಈ ಗುಂಪಿನ ನಾಯಕರು. ಸೊ ಅದಿತ್ತು ಕ್ರಾಂತಿಕಾರಿಗಳು ಅಂತ ಕರೀತಾರೆ. ಸೊ ಆಪ್ಷನ್ ನಂಬರ್ 87. ಸೊ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಸೇಮ್ ಆಪ್ಷನ್ಸ್. 87 ಕ್ರಾಂತಿಕಾರಿಗಳು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರು. ದ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಈಸ್. ಆಪ್ಷನ್ ಬಿ, ಎ.ಒ. ಹ್ಯೂಮ್. ಓಕೆ, 88ರ ಸರಿ ಉತ್ತರ ಬಿ, ಎ.ಒ. ಹ್ಯೂಮ್ ಆಗಿತ್ತು. ಇದು ಕೂಡ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 89. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಸೊ ತಮಗೆ ಗೊತ್ತೇ ಇದ್ದಂಗೆ ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಆಪ್ಷನ್ ಬಿ, ಸುಭಾಷ್ ಚಂದ್ರ ಬೋಸ್. ಫಾರ್ವರ್ಡ್ ಬ್ಲಾಕ್ ವಾಸ್ ಫೌಂಡೆಡ್ ಬೈ ಸುಭಾಷ್ ಚಂದ್ರ ಬೋಸ್. 89 ಬಿ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್, ಲಾಲಾ ಲಜಪತ್ ರಾಯ್ ಈ ಸಮಯದಲ್ಲಿ ಕೊಲ್ಲಲ್ಪಟ್ಟರು. ಸೊ ನೋಡುವ ಯಾವಾಗ ಅಂದರೆ ಸೊ ಆಪ್ಷನ್ ಬಿ, ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು. ಲಾಲಾ ಲಜಪತ್ ರಾಯ್ ವಾಸ್ ಕಿಲ್ಡ್ ಡ್ಯೂರಿಂಗ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ಸೈಮನ್ ಕಮಿಷನ್. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್ 91. ಮಹಾಕೆರೆ ಮತ್ತು ಕಲರಂ ದೇವಾಲಯದ ಆಂದೋಲನಗಳು ಇದನ್ನು ಪ್ರತಿಭಟಿಸಲು ಆಯೋಜಿಸಲಾಗಿತ್ತು.
ಸೊ ಅದಿತ್ತತ್ತು. ಸೊ ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ಆಚರಣೆಯನ್ನು ಅದು ಅನ್ಟಚಬಿಲಿಟಿ ವಿರುದ್ಧ ಆಗಿರ್ತಕ್ಕಂಥ ಒಂದು ಘಟನೆ. ಸೊ ಇದು ಕರೆಕ್ಟ್ ಆಪ್ಷನ್ ಇತ್ತು ಎ, 91A. ನೆಕ್ಸ್ಟ್ 92, ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾದ ಪದಗಳು. ಸೊ ಯಾವಪ್ಪ ಅಂತಂದರೆ ಆಪ್ಷನ್ 92 ಕರೆಕ್ಟ್ ಆನ್ಸರ್ ಇಸ್ ದ ಬಿ, ಸಮಾಜವಾದಿ ಮತ್ತು ಜಾತ್ಯತೀತತೆ, ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತಕ್ಕಂಥದ್ದು. ಸೊ 92 ಆಪ್ಷನ್ ಬಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 93, ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದದ್ದು. ಸೊ ನೋಡುವ ಆಪ್ಷನ್ ಕರೆಕ್ಟ್ ಆಪ್ಷನ್ಸ್ ಈಸ್ ಸೊ ಬಿ, ಕಿತ್ತೂರಿನಲ್ಲಿ ಅಂತಕ್ಕಂಥದ್ದು. ನೋಡಿ, ಚೆನ್ನಮ್ಮ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಫ್ರಾಮ್ ಕಿತ್ತೂರು. ನೆಕ್ಸ್ಟ್ ಕ್ವಶನ್ 94, ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪಿಸಿರುವುದು. ಸೊ ಅದನ್ನು ಸ್ಥಾಪಿಸಿರ್ತಕ್ಕಂಥದ್ದೇ ಮುಖ್ಯ ಉದ್ದೇಶ ಆಪ್ಷನ್ ಬಿ, ಭ್ರಷ್ಟಾಚಾರವನ್ನು ತಡೆಯಲು, ಕರಪ್ಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 95, ಭಾರತ ಸಂವಿಧಾನದ 51ನೇ ವಿಧಿಯ ಮೂಲ ಉದ್ದೇಶ ಏನು. ಸೊ 95 ಡಿ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು. 95 ಡಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಎಸ್ಟಾಬ್ಲಿಷಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸಹಬಾಳ್ವೆ ಅಂತ ಇದೆ ನೋಡಿ, ಕೋಆಪರೇಷನ್ ಅಂತ ಇದೆ, ಸಹಕಾರ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 96, 1966ರಲ್ಲಿ ರಷ್ಯಾ ತಾಸ್ಕೆಂಡ್ ಒಪ್ಪಂದಕ್ಕೆ ಸಹಕರಿಸಿದ್ದು. ಸೊ 96ರ ಸಹಿ ಉತ್ತರ ಇತ್ತು ಆಪ್ಷನ್ ನಂಬರ್ ಎ, ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಸೊ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ 97, ಮಾನವ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸಿದ್ದು. ಸೊ ಇದು ಕೂಡ ಆಪ್ಷನ್ ಎ, ಡಿಸೆಂಬರ್ 10, 1948. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 98, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಯಾವುದನ್ನು ಕರೀತಾರೆ. ಸೊ ಆಪ್ಷನ್ ಸಿ, ಭದ್ರತಾ ಮಂಡಳಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನು ದ ಕ್ಯಾಬಿನೆಟ್ ಆಫ್ UN ಅಂತ ಕರೀತಾರೆ. ನೆಕ್ಸ್ಟ್ 99, ಭಾರತ ಸಂವಿಧಾನದ ಮುಖ್ಯ ವಾಸ್ತುಶಿಲ್ಪಿ ಯಾರಪ್ಪ ಅಂತಂದರೆ 99A, ಡಾಕ್ಟರ್ BR ಅಂಬೇಡ್ಕರ್. ಸೊ ದ ಚೀಫ್ ಆರ್ಕಿಟೆಕ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್ ನಂಬರ್ 100, ದಿ ರಿಪಬ್ಲಿಕ್ ಎಂಬ ಪುಸ್ತಕವನ್ನು ಬರೆದವರು. ನೋಡೋಣ, ದಿ ರಿಪಬ್ಲಿಕ್ ಅಂತಕ್ಕಂಥ ಪುಸ್ತಕ ಬರೆದವರೇ ಆಪ್ಷನ್ ಬಿ, ಪ್ಲೇಟೋ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 101, ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪಿಸಿದವರು ಯಾರು. ಸೊ ಕ್ವಶನ್ ನಂಬರ್ 101 ಕರೆಕ್ಟ್ ಆಪ್ಷನ್ ಈಸ್ ಬಿ, MD ನಂಜುಂಡಸ್ವಾಮಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 102, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಅಂಗೀಕರಿಸಲಾದ ವರ್ಷ ಅಂತ ಕೇಳಿದ್ದಾರೆ. ಸೊ ಎ, 2006 ಇಸ್ ದ ಕರೆಕ್ಟ್ ಆಪ್ಷನ್ಸ್. ಪೂರ್ವ ಘಟ್ಟದಲ್ಲಿನ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ದಾರೆ. 103, ಬಿ, ಆರ್ಮಕೊಂಡ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಕ್ವಶನ್, ಕಾರ್ಗಿಲ್ ಬಳಿಯ ದ್ರಾಸ ಪ್ರಖ್ಯಾತವಾಗಿರುವುದು. 104 ಕರೆಕ್ಟ್ ಆಪ್ಷನ್ ಇಸ್ ಸಿ, ಭಾರತದಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ಹೊಂದಿರುವುದಕ್ಕೆ. ಓಕೆ. ಲೋವೆಸ್ಟ್ ರಿಕಾರ್ಡೆಡ್ ಟೆಂಪರೇಚರ್ ಇನ್ ಇಂಡಿಯಾ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್ 105, ಕಪ್ಪು ಮಣ್ಣು ಉತ್ಪತ್ತಿಯಾಗಿರುವುದು. ಸೊ ಕಪ್ಪು ಮಣ್ಣು ಯಾವುದರಿಂದ ಆಗದಪ್ಪ ಅಂದ್ರೆ ಬಸಾಲ್ಟ್ ಶಿಲೆಗಳಿಂದ. ಓಕೆ, ಬಸಾಲ್ಟ್ ರಾಕ್ ಇಸ್ ದ ರೈಟ್ ಆನ್ಸರ್. 105 ಬಿ. 106, ಬಿಳಿಲು ಬೇರುಗಳನ್ನು ಹೊಂದಿರುವ ಮರಗಳ ಕಾಡುಗಳು ಯಾವುವು ಅಂತ ಕೇಳಿದ್ದಾರೆ. ಸೊ 106 ಮ್ಯಾಂಗ್ರೋವ್ ಕಾಡುಗಳು. ಸೊ ಆಪ್ಷನ್ ಡಿ, ಮ್ಯಾಂಗ್ರೋವ್ ಫಾರೆಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. 106. 107, ಇವುಗಳಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ನದಿಗಳಂತ ಕೇಳಿದ್ದಾರೆ. ಸೊ 107 ಸಿ, ನರ್ಮದಾ ಮತ್ತು ತಾಪಿ ಇಸ್ ದ ರೈಟ್ ಆನ್ಸರ್. 108, ವರ್ಗಾವಣೆ ಬೇಸಾಯ ಮತ್ತು ಸ್ಥಿರ ಬೇಸಾಯದ ವಿಧಗಳು ಇರುವುದು. ಸೊ 108 ಕರೆಕ್ಟ್ ಆಪ್ಷನ್ ಇಸ್ ಡಿ, ಜೀವನಾಧಾರಿತ ಬೇಸಾಯದಲ್ಲಿ. ಓಕೆ, ಸಬ್ಸಿಸ್ಟೆನ್ಸಿ ಫಾರ್ಮಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಭಾರತದ ಹೆಬ್ಬಾಗಿಲು ಯಾವುದು. ಸೊ ಭಾರತದ ಹೆಬ್ಬಾಗಿಲನ್ನು ಏನಂತ ಕರೀತಾರೆ, ಮುಂಬೈ ಅಂತ ಕರೀತಾರೆ. ಭಾರತ ಮ್ಯಾಂಚೆಸ್ಟರ್ ಅಂತಲೂ ಕೂಡ ಕರೀತಾರೆ. 110 ಇದೆ ನೋಡಿ, ಈ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಗಳು ಖಾಸಗಿ ಸ್ವಾಮ್ಯದ್ದು ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಇಸ್ವಾತ್ ಉಕ್ಕಿನ ಕಾರ್ಖಾನೆ, ಇಸ್ಪಾತ್ ಸ್ಟೀಲ್ ಪ್ಲಾಂಟ್ ಇಸ್ ದ ರೈಟ್ ಆಪ್ಷನ್ಸ್. ಕ್ವಶನ್ ನಂಬರ್ 111, ಇವುಗಳಲ್ಲಿ ಕಡಲ್ಕೊರೆತವನ್ನು ತಡೆಗಟ್ಟತಕ್ಕಂಥ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ 111 ಬಿ ಇಸ್ ದ ರೈಟ್ ಆನ್ಸರ್. ತೀರಗಳಲ್ಲಿನ ಮರಳಿನ ಗಣಿಗಾರಿಕೆಯನ್ನು ತಡೆಯುವುದು. ರಿಸ್ಟ್ರಿಕ್ಟ್ ಸ್ಯಾಂಡ್ ಮೈನಿಂಗ್ ಇನ್ ಕೋಸ್ಟಲ್ ಏರಿಯಾಸ್ ಇರೋದು, ಇದು ರೈಟ್ ಆಪ್ಷನ್ಸ್ ಇತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದಲ್ಲಿ ಅತ್ಯಂತ ಹಳೆಯ ಮತ್ತು ಈಗಲೂ ಚಾಲ್ತಿಯಲ್ಲಿರುವ ಒಂದು ವರ್ತಪತ್ರಿಕೆ ಅಂತ ಕೇಳಿದ್ದಾರೆ. ಓಕೆ, ಅಂದರೆ ನೋಡಿ, ದ ಓಲ್ಡೆಸ್ಟ್ ಆ್ಯಂಡ್ ಸ್ಟಿಲ್ ಎಕ್ಸಿಸ್ಟಿಂಗ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಈಸ್ ಅಂತ ಕೇಳಿದ್ದಾರೆ. ಸೊ 112 ಇಸ್ ದ ಕರೆಕ್ಟ್ ಆನ್ಸರ್ ಈಸ್ ಬಾಂಬೆ ಸಮಾಚಾರ. ಸೊ ಇದು ಪತ್ರಿಕೆ ಬಹಳಷ್ಟು ಹಳೇದಿದೆ ಮತ್ತು ಈಗಲೂ ಕೂಡ ಏನಾಗದಪ್ಪ ಅಂದ್ರೆ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 113, ಕೇಂದ್ರಾಡಳಿತ ಪ್ರದೇಶದಲ್ಲಿರ್ತಕ್ಕಂಥ ಪ್ರಮುಖ ಬಂದರು ಯಾವುದು. ಸೊ 113 ಡಿ, ಪೋರ್ಟ್ ಬ್ಲೇರ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಪೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್
ರಾಷ್ಟ್ರೀಯ ಆದಾಯವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥ ಮೊತ್ತವನ್ನ ಏನಂತ ಕರೀತಾರೆ? ಸೊ 114 ಬಿ ಇಸ್ ದ ರೈಟ್ ಆನ್ಸರ್. ಅದನ್ನ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರೀತಾರೆ. ತಲಾ ಆದಾಯ ಇರ್ತಕ್ಕಂಥದ್ದು ಸರಿ ಉತ್ತರ ಇತ್ತು. ಸೊ ನೆಕ್ಸ್ಟ್ ಹೋಗೋಣ. ಆಶ್ರಯ ಯೋಜನೆ ಜಾರಿಗೆ ತಂದಿರತಕ್ಕಂಥ ಉದ್ದೇಶವನ್ನು ಕೇಳಿದ್ದಾರೆ. ಆಶ್ರಯ ಯೋಜನೆ ಏಕೆ ಬಂತು ಅಂತ. ಸೊ 115 ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್. ವಸತಿಹೀನರಿಗೆ ಮನೆಯನ್ನು ಒದಗಿಸುವುದು, ಶೆಲ್ಟರ್ ಫಾರ್ ದ ಶೆಲ್ಟರ್ಲೆಸ್ ಪೀಪಲ್. 115 ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 116 ಏನಿದೆ ಅಂದ್ರೆ, ದೇಶದಾದ್ಯಂತ ಒಂದೇ ತೆರನಾದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೆ ತಂದ ಸಂವಿಧಾನದ ತಿದ್ದುಪಡಿ ಯಾವುದು? ಸೊ 116 ಇಸ್ ದ ಕರೆಕ್ಟ್ ಆಪ್ಷನ್ ಈಸ್ ಎ. 1993 73 ತಿದ್ದುಪಡಿ ಅಂತ ಹೇಳ್ತಾರೆ. ಸೊ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇನ್ 1993. ಓಕೆ, ಸೊ ಅದು ಪಂಚಾಯತ್ ರಾಜ್ ಸಂಸ್ಥೆ ಜಾರಿಗೆ ಬಂದದ್ದು ಅಂತ ಹೇಳ್ತಾರೆ. 117ಗೆ ಹೋಗೋಣ. 117 ಅಲ್ಲಿ ಏನಿದೆ ಅಂತಂದ್ರೆ, ಎಸ್, ಬ್ಯಾಂಕ್ ಖಾತೆದಾರನು ಒಂದು ದಿನದಲ್ಲಿ ಎಷ್ಟು ಬಾರಿಯಾದರೂ ಹಣವನ್ನ ಜಮಾ ಮಾಡುವ ಮತ್ತು ಹಿಂಪಡಿತಕ್ಕಂಥ ಅವಕಾಶವನ್ನು ಹೊಂದಿರತಕ್ಕಂಥ ಖಾತೆ ಯಾವುದು? ಸೊ ಅದಿತ್ತು ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತ ಹೇಳ್ತಾರೆ. 118 ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನ ಯಾರು ಕೊಡ್ತಾರೆ? ಸೊ ಅದನ್ನ ಯಾರು ಕೊಡ್ತಾರಪ್ಪ ಅಂದ್ರೆ ಅಂಚೆ ಕಚೇರಿಯವರು ಕೊಡ್ತಾರೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆರ್ ಇಸ್ಯೂಡ್ ಬೈ ಪೋಸ್ಟ್ ಆಫೀಸ್. 119ಗೆ ಹೋಗೋಣ. ಸೊ 119 ಇರ್ತಕ್ಕಂಥದ್ದು ವಿಶ್ವ ಗ್ರಾಹಕ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ರೈಟ್ ಆಪ್ಷನ್ ಈಸ್ 15th ಮಾರ್ಚ್ಗೆ ಆಚರಣೆಯನ್ನ ಮಾಡ್ತಾರೆ. ಓಕೆ, ವರ್ಲ್ಡ್ ಕನ್ಸ್ಯೂಮರ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th ಮಾರ್ಚ್ ಎವ್ರಿ ಇಯರ್. ಲಾಸ್ಟ್ ಕ್ವಶನ್, ಗ್ರಾಹಕ ರಕ್ಷಣಾ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು? ಸೊ ಗ್ರಾಹಕ ರಕ್ಷಣಾ ಕಾಯ್ದೆ ಭಾರತದಲ್ಲಿ 1986 1986 ಏನಾಯ್ತಪ್ಪ ಅಂದ್ರೆ ಜಾರಿ ಆಯಿತು. ಸೊ ವಿದ್ಯಾರ್ಥಿಗಳೇ, ಇದು ಇತ್ತು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋ ಸರಣಿಗಳನ್ನು ನಾವು ನಿಮಗೆ ಅಪ್ಲೋಡನ್ನು ಮಾಡಿದ್ದೀವಿ. ಸೊ ಇದಕ್ಕಿಂತ ಮುಂಚೆ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ, ಇದಕ್ಕಿಂತ ಮೊದಲು ನಾವು ಏನು ಮಾಡಿದ್ವಿ, ತುಂಬಾ ಒಂದು ಪ್ರಶ್ನೆಗಳನ್ನು ನಿಮಗೆ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ, OMR ಸೀಟನ್ನು ಸಹಿತ ಹಾಕಿದ್ದೀನಿ. ಈಗ ಸೋಷಿಯಲ್ ಸೈನ್ಸ್ ಕೀ ಆನ್ಸರ್ ಹಾಕಿದ್ದೀನಿ. ಸೈನ್ಸ್ ಕೀ ಆನ್ಸರನ್ನು ಕೂಡ ಶಾರ್ಟ್ಲಿಯಾಗಿ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ಸಿಗೋಣ ಮಾಡೆಲ್ ಕ್ವಶನ್ ಪೇಪರ್ 1 ಸೈನ್ಸ್ ಕೀ ಆನ್ಸರ್ ಸೀರೀಸಲ್ಲಿ. ಥ್ಯಾಂಕ್ ಯು.